Hi, hello, namaskara. Welcome back to my channel Jai Shri Ram classes for 10th. In last class, we have completed introduction of the chapter The Advent of Europeans to India. ಲಾಸ್ಟ್ ಕ್ಲಾಸ್ ಒಳಗೆ ಏನು ಕಂಪ್ಲೀಟ್ ಮಾಡಿದ್ವಿ ಅಂದರೆ ಇಂಟ್ರೊಡಕ್ಷನ್ ಅಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನು ಅದಾವ ಅಂತ ಹೇಳಿ ನೋಡಿದ್ವಿ. ಈಗ ಏನು ಮಾಡೋಣ, ದ ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ ಬಗ್ಗೆ ಸ್ಟಡಿ ಮಾಡೋಣ. ಅಂದ್ರೆ ಕಾನ್ಸ್ಟ್ಯಾಂಟಿನೋಪಲ್ನ ಯಾರು ವಶಕ್ಕೆ ಪಡೆದ್ರು ಆಮೇಲೆ ಅಂತ ಹೇಳಿ ನೋಡೋದದ. The trade and commerce between Asia and Europe was carried on the place through the city of Constantinople. ಹೌದು, ಎಲ್ರಿಗೂ ಗೊತ್ತೈತಿ, ಲಾಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ವ್ಯಾಪಾರ ವಹಿವಾಟುಗಳೆಲ್ಲ ಎಲ್ಲಿಂದ ನಡೀತಿದ್ವು? ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋ ಸಿಟಿಯಿಂದನ ನಡೀತಿದ್ವು ಯುರೋಪ್ ಮತ್ತು ಏಷ್ಯಾ ನಡುವೆ. ಸೊ ಒಂದಷ್ಟು ವರ್ಷಗಳಾದ್ಮೇಲೆ ಏನಾಗುತ್ತೆ? In 1453, the Ottoman Turks captured the city of Constantinople. As a result, all the trade routes connecting the city of Constantinople came under the control of Turks. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವು ವರ್ಷಗಳಾದ್ಮೇಲೆ 1453 ಒಳಗೆ ಟರ್ಕ್ಸ್ ಅಂದ್ರೆ ಟರ್ಕಿಶ್ಗಳು ಬರ್ತಾರ ಕಾನ್ಸ್ಟ್ಯಾಂಟಿನೋಪಲ್ ಪ್ಲೇಸಿಗೆ. ಅಲ್ಲಿ ಬಂದು ಅವರು ಏನ್ ಮಾಡ್ತಾರ, ಆ ಪ್ಲೇಸ್ನ ಕ್ಯಾಪ್ಚರ್ ಮಾಡ್ತಾರ, ಅಂದ್ರೆ ಅವ್ರು ವಶಕ್ಕೆ ಪಡ್ಕೊಂತಾರ. ಅವಾಗ ಏನಕ್ಕತಿ, ಎಲ್ಲಾ ರೂಟ್ಸ್ ಇರ್ತಾವಲ್ಲ, ಟ್ರೇಡ್ ರೂಟ್ಸ್, ಕಾನ್ಸ್ಟ್ಯಾಂಟಿನೋಪಲ್ ಇಂದ ಬೇರೆ ಬೇರೆ ದೇಶಗಳಿಗೆಲ್ಲ ಏನಕ್ಕಿರ್ತಾವ, ಟ್ರಾನ್ಸ್ಪೋರ್ಟೇಷನ್ ಆಗಿರ್ತಾವ ಗೂಡ್ಸ್. ಅಂದ್ರೆ ಒಂದ್ ಪ್ಲೇಸಿಂದ ಒಂದ್ ಪ್ಲೇಸಿಗೆ ಗೂಡ್ಸ್ನ ಮಾರಾಟ ಮಾಡಕ್ಕೆಲ್ಲ ತಗೊಂಡ್ ಹೋಗ್ತಿರ್ತಾರ, ವ್ಯಾಪಾರ ಮಾಡೋದೆಲ್ಲ ತಗೊಂಡ್ ಹೋಗ್ತಿರ್ತಾರಲ್ಲ. ಆ ಟೈಮ್ಗೆ ಏನ್ ಮಾಡ್ತಾರ, ಅವ್ ಎಲ್ಲಾನು ಇವ್ರ ಕಂಟ್ರೋಲಿಗೆ ಬಂದ್ಬಿಡ್ತಾವ. ಅವಾಗೆಲ್ಲ ಬರೀ ಮರ್ಚೆಂಟ್ಸ್ ಅಷ್ಟ ಕೈಯಾಗಿರ್ತಿತ್ತು, ಅವ್ರಿಗೆ ಜಾಸ್ತಿ ಪ್ರಾಫಿಟ್ಟು ಆಕ್ಕಿತ್ತು. ಇವ್ರು ಏನ್ ಮಾಡ್ತಾರ, ಆಟೋಮನ್ ಟ್ರಕ್ಸ್ಗಳು ಟ್ಯಾಕ್ಸಸ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. The trucks started levying too many taxes on the goods passing through these routes. As a result, trade became unprofitable. ಇವ್ರು ಟ್ಯಾಕ್ಸ್ ಹಾಕ್ದಂಗೆ ಏನಕ್ಕೈತಿ, ಕಂದಾಯ ಅಂತ ಹೇಳ್ತಿರಲ್ಲ, ಅದು ಹಾಕಿದ ತಕ್ಷಣ ಐ ಥಿಂಕ್ ಅದೇ ಇರ್ಬೇಕು. ಇಫ್ ಐ ಡೂ ಮಿಸ್ಟೇಕ್ ಪ್ಲೀಸ್ ಕರೆಕ್ಟ್ ಮಿ. ಓಕೆ, ಈ ಟ್ಯಾಕ್ಸಸ್ ಏನ್ ಮಾಡ್ತಾರ, ಎಲ್ಲದ್ರ ಮೇಲೆ ಟ್ಯಾಕ್ಸ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಅವ್ರಿಗೆ ಏನಾಗುತ್ತೆ, ಪ್ರಾಫಿಟ್ ಆಗಂಗಿಲ್ಲ ಅವಾಗ ಮರ್ಚೆಂಟ್ಸ್ಗಳಿಗೆ. ನಾವು ಲಾಸ್ಟ್ ನೋಡಿದ್ವಿ, ಇಟಾಲಿಯನ್ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಆಗಿತ್ತು. ಇವ್ರಿಗೆ ಏನಾಗುತ್ತೆ, ಪ್ರಾಫಿಟ್ ಆಗಲ್ಲ, ಪ್ರಾಫಿಟ್ ಕಡಿಮೆ ಆಗ್ತಾ ಬರುತ್ತೆ, ಲಾಭ ಆಗಂಗಿಲ್ಲ, ಲಾಭ ಕಂಪ್ಲೀಟ್ ಆಗಿ ಕಡಿಮೆ ಆಗ. ಸೊ ಇಷ್ಟ ಆಗುತ್ತೆ. ನೆಕ್ಸ್ಟ್, meanwhile, Spain, Portugal, and other European rulers were attempting to break the monopoly of Italian traders. ಏನ್ ಮಾಡ್ತಿದ್ದಾರೆ ಇವು, ಅವಾಗೂ ಸ್ಪೇನ್ದವರು, ಪೋರ್ಚುಗಲ್ದವ್ರಿಗೂ ಮತ್ತು ಯುರೋಪಿಯನ್ಸ್ ಏನಿರ್ತಾರಲ್ಲ, ಅವ್ರ ಮೊನೊಪಲಿ ಏನ್ ಮಾಡ್ತಿದ್ರು, ಬರೀ ಇಟಾಲಿಯನ್ಗಳು ಅಷ್ಟೇ ತಂದು ಮಾರಾಟ ಮಾಡ್ತಿದ್ರಲ್ಲ, ಆ ರೂಲ್ನ ಬ್ರೇಕ್ ಮಾಡ್ಬೇಕಂತ ಹೇಳಿ ಅವ್ರು ಬೇರೆ ರೂಟ್ಸ್ ಅಂದ್ರೆ ಬೇರೆ ದಾರಿಗಳನ್ನ ಹುಡುಕಕ್ಕ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೋಡ್ಬೋದು ನೀವು, ಮ್ಯಾಪ್ ಒಳಗ ಕಾಣಿಸ್ತೈತಿ, ಬ್ಲೂ ಕಲರ್ ಇಂದ ಅದಾವಲ್ಲ, ಇವೆಲ್ಲ ಹೊಸ ರೂಟ್ಗಳು. ಇಂಡಿಯಾಗಾಗ್ಲಿ ಬೇರೆ ದೇಶಗಳಾಗ್ಲಿ ಯುರೋಪಿಯನ್ಸ್ ಏನ್ ಮಾಡ್ತಾರ, ಇಲ್ಲೇ ರೂಟ್ಸ್ ನ ಕಂಡು ಹಿಡಿತಾರ, ಮತ್ತೆ ದಾರಿಗಳನ್ನ ಕಂಡು ಹಿಡಿತಾರ. ಸೊ ದೇ ಸ್ಟಾರ್ಟೆಡ್ ಎಂಕರೇಜಿಂಗ್ ಎಂಟರ್ಪ್ರೈಸಸ್ ಸೇಲರ್ಸ್ ಟು ಫೈಂಡ್ ಅ ನ್ಯೂ ರೂಟ್ ಟು ಇಂಡಿಯಾ. ಈಗ ಏನ್ ಮಾಡ್ತಾರೆ, ಶಿಪ್ ತಗೊಂಡೆಲ್ಲ ಹೋಗ್ತಿರ್ತಾರಲ್ಲ ಸಿ ಒಳಗ, ಶಿಪ್ ಮ್ಯಾನ್ ಅಂತೆಲ್ಲ ಹೇಳ್ತಿರಲ್ಲ, ನಾವಿಕ ಅಂತ ಹೇಳ್ತೀವಲ್ಲ, ಆ ನಾವೀಗ ಏನ್ ಹೇಳ್ತಾರೆ ಇವ್ರ, ನೀವು ಬೇರೆ ಇಂಡಿಯಾಗ ಹೋಗಾಕ ರೂಟ್ಸ್ ನ ಕಂಡು ಹಿಡೀರಿ, ನಿಮ್ ಇದ್ರ ಮೂಲಕ ಬೋಟ್ ಮೂಲಕ ಹೋಗಿ ಅಂತ ಹೇಳಿ ಎಂಕರೇಜ್ ಮಾಡ್ತಾರೆ. ಸೊ ದ ಇನ್ವೆನ್ಷನ್ ಆಫ್ ಕಂಪಾಸ್, astrolabes, and gunpowder further impetuous on this venture. ಅಂದ್ರೆ ಇವೇನ್ ಮಾಡ್ತಾವ, ಇವೆಲ್ಲ ಗನ್ ಪೌಡರ್, ಕಂಪಾಸ್ ಇಂದ ಏನಾಗತ್ತೆ, ಅವ್ರಿಗೆ ರೂಟ್ ಕಂಡು ಹಿಡಿಯಕ ಈಸಿ ಆಗತ್ತೆ, ಮತ್ತೆ ಅದ್ರ ಮ್ಯಾಗ ಜಾಸ್ತಿ ಇಂಪ್ಯಾಕ್ಟು ಬೀಳ್ತಾವ, ಅಂದ್ರೆ ರೂಟ್ ಜಲ್ದಿ ಸಿಕ್ ಬಿಡ್ತಾವ. ನೆಕ್ಸ್ಟ್, ದ ನ್ಯೂ ಸಿ ರೂಟ್ ಟು ಇಂಡಿಯಾ. ನ್ಯೂ ಸಿ ರೂಟ್, Vasco da Gama, a Portuguese sailor, left Limassol and reached Kadappu near Calicut on the west coast of India in 1498. ವಾಸ್ಕೋ ಡಿ ಗಾಮ ಎಲ್ಲರಿಗೂ ಗೊತ್ತದ. ಅವ ಏನ್ ಮಾಡ್ತಾನೆ, ಲಿಸ್ಬನ್ ಇಂದ ಜಾಗ ಖಾಲಿ ಮಾಡ್ಕೊಂಡು ಅಲ್ಲಿಂದ ಬರ್ತಾನ. ಎಲ್ಲಿಗೆ ಬರ್ತಾನ, ಕ್ಯಾಲಿಕಟ್ಟಿಗೆ ಬರ್ತಾನ. ಕಡಪ್ಪು ಅನ್ನೋ ಊರು ಕ್ಯಾಲಿಕಟ್ ಒಳಗ ಐತಿ. ಕ್ಯಾಲಿಕಟ್ ಇರುವುದು ಎಲ್ಲಿ, ಕೇರಳ ಒಳಗ. ಅಲ್ಲಿ ಬರ್ತಾನ, ಬಂದು ರೂಟ್ ಕಂಡು ಹಿಡಿತಾನ. ಅಲ್ಲಿ ಬರೋಕ್ಕಿಂತ ಮುಂಚೆ ಏನಾಗಿತ್ತು, ಹಿಂಗ್ ಬರ್ತಾನ. ಇದು ಮ್ಯಾಪ್ ಒಳಗೆ ನೋಡ್ರಿ ನೀವು, ಲಿಸ್ಬನ್ ಇಂದ ಆಫ್ರಿಕಾಗ್ ಬರ್ತಾನ, ಗುಡ್ ಆಫ್ ಕೇಪ್ ಹೋಗಿ ಬರ್ತಾನ, ಆಮೇಲೆ ಇಲ್ಲಿ ಹೋಗ್ತಾನ, ಆಮೇಲೆ ಕ್ಯಾಲ್ಕಟ್ಟ ಬರ್ತಾನ. ಅಂದ್ರೆ ಡೈರೆಕ್ಟ್ ಆಗಿ ಬಂದಿರಂಗಿಲ್ಲ, ಇಲ್ಲಿಂದ ಹಿಂಗ್ ರೂಟ್ ಫೈಂಡ್ ಮಾಡ್ಕೊಂತ ಇಲ್ಲಿ ತನಕ ಬಂದಿರ್ತಾನ. Thus he was successful in discovering new sea route to India. ಅವ ಸಕ್ಸಸ್ಫುಲ್ ಆದ, ಅವನಿಗೆ ಇಂಡಿಯಾದ ನ್ಯೂ ಸಿ ರೂಟ್ ಸಿಕ್ತು.
Next, this route continued to be the route of trade between India and Europe for many years. These Portuguese were thus the first to re-establish their trade between India and Europe. ಇವು ಪೋರ್ಚುಗೀಸ್ ಫಸ್ಟ್ ಆಗಿದ್ರೆ ಪೋರ್ಚುಗಲ್ ಇಂದ ಬಂದಿದ್ದಕ್ಕೆ ಅವ್ರಿಗೆ ಪೋರ್ಚುಗೀಸ್ ಅಂತ ಹೇಳ್ತಾರೆ. ಪೋರ್ಚುಗೀಸ್ ಇಸ್ ಅ ಕಂಟ್ರಿ. ಓಕೆ, ಇಲ್ಲಿಂದ ಫಸ್ಟ್ ಅವ್ನು ಬಂದು ಕಂಡು ಹಿಡಿದ್ನ ರೂಟ್, ಇದೇ ರೂಟ್ನ ಎಲ್ಲರೂ ಯೂಸ್ ಮಾಡಕಂತ. ಆಮೇಲೆ ಯುರೋಪ್ ಫಸ್ಟ್ ಆಗಿದ್ರೆ ಇಂಡಿಯಾಗ ಬರೋದಕ್ಕೆ, ಯುರೋಪಿಂದ ಇಂಡಿಯಾಗ ಬರಕ ಫಸ್ಟ್ ಬಂದವರು ಪೋರ್ಚುಗೀಸ್. ನೆಕ್ಸ್ಟ್, do you know this? In 1869, a huge canal called Suez Canal was built in Egypt to connect the Red Sea and Mediterranean Sea. Suez Canal ನ ಕಟ್ತಾರೆ 1869 ಒಳಗ. Suez Canal ಅಂತ ಹೇಳಿ ಒಂದು ಸೇತುವೆ ಟೈಪ್ ಕಟ್ತಾರೆ. ಇದು ಮೆಡಿಟೇರಿಯನ್ ಸಿ ಮತ್ತೆ ರೆಡ್ ಸಿ ನಡುವೆ, ಮೆಡಿಟೇರಿಯನ್ ಸಮುದ್ರ ಮತ್ತೆ ಕೆಂಪು ಸಮುದ್ರಕ್ಕೆ ಕನೆಕ್ಟ್ ಆಗುವಂಗ ಇಲ್ಲಿ ಮಾಡ್ತಾರೆ ಸುವೇಸ್ ಕೆನಲ್ ಅನ್ನೋದನ್ನ ಕಟ್ತಾರೆ. ಅವಾಗ ಏನಾಗುತ್ತೆ, ಇದು ಕಟ್ಟೋದಕ್ಕಿಂತ ಮುಂಚೆ until the build of Suez Canal, the sea route discovered by Vasco da Gama was the route used for trade between India and Europe. ಈ ಸುವೇಸ್ ಕೆನಲ್ನ ಕಟ್ಟೋದಕ್ಕಿಂತ ಮುಂಚೆ, ಕಂಡು ಹಿಡಿಯೋದಕ್ಕಿಂತ ಮುಂಚೆ ಇಲ್ಲೇನ್ ಮಾಡ್ತಿದ್ರು ಪೋರ್ಚುಗೀಸ್, ಆಗಲ್ಲೇ ಹೇಳಿದ್ವಲ್ಲ ವಾಸ್ಕೋ ಡಿ ಗಾಮ ಕಂಡು ಹಿಡಿದಿದ್ದ ರೂಟ್ ಅಂತ ಹೇಳಿ, ಈ ರೂಟನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಎಲ್ಲರೂ ಇದೇ ರೂಟಿಂದ ಬರ್ತಾರೆ. ಯುರೋಪಿಗೆ ಏನೇನ್ ತಗೋಬೇಕಂದಿರ್ತಾರಲ್ಲ ಇಂಡಿಯಾಗ ಬಂದ ಸ್ಪೈಸಸ್ನ, ಅವ್ರು ಏನ್ ಮಾಡ್ತಾರೆ ಇದ ಸಿ ರೂಟಿಂದ ಬರ್ತಿರ್ತಾರ. ಇದು ಭಾಳ ಲಾಂಗ್ ರೂಟ್ ಆತ, ಭಾಳ ದಿನ ಬೇಕಾಗಿತ್ತು ಅವ್ರಿಗೆ ವಾಪಸ್ ಬಂದು ಹೋಗಾಕೆಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಈಜಿಪ್ಟ್ ಅನ್ನೋ ಕಂಟ್ರಿ ಕಡೆ ಬಂದು ಇಲ್ಲೊಂದು ರೂಟ್ ಕಂಡು ಹಿಡ್ಕೊಂತಾರ ಅವ್ರು. ಮೆಡಿಟೇರಿಯನ್ ಸಿ ಮತ್ತೆ ರೆಡ್ ಸಿ ಇಂದ ಇಲ್ಲಿ ಕಾಣಿಸ್ತೀವಿ ನೋಡ್ರಿ, ಮೆಡಿಟೇರಿಯನ್ ಸಿ ಇದೆ, ರೆಡ್ ಸಿ ಇಲ್ಲಿಂದ ಹಾಶ್ ಬಂದ್ರೆ ಅವ್ರು ಈಸಿಯಾಗಿ ಅವ್ರ ಕಂಟ್ರಿಗೆ ಹೋಗ್ಬೋದು. ಇದು ಆಫ್ರಿಕಾನು ಸುತ್ತಿ ಹಾಕಿ ಬರಬೇಕಂದ್ರೆ ಅವ್ರಿಗೆ ಲೇಟ್ ಆಕಿತ್ತು. ಅದರ ಸಂಬಂಧ ಅವ್ರು ಏನ್ ಮಾಡಿದ್ರೆ ಸುವೇಸ್ ಕೆನಲ್ನ ಕಂಡು ಹಿಡ್ಕೊಂಡ್ರು. The ships had to pass the Cape of Good Hope and southernmost tip of South Africa to reach the India. ಹೇಳಿದೆ ಅಲ್ಲ, ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಲಿಸ್ಬನ್ ಇಂದ ಬಂದು ಕೇಪ್ ಆಫ್ ಗುಡ್ ಹೋಪಿಗೆ ಬರ್ಬೇಕು, ಕೇಪ್ ಆಫ್ ಗುಡ್ ಹೋಪ್ ಇಂದ ವಾಪಸ್ ಇಂಡಿಯಾಗ ಬರ್ಬೇಕು. ಲಾಂಗ್ ರೂಟ್ ಆಗಿತ್ತು. ನೆಕ್ಸ್ಟ್, European trade companies. With the success of the Portuguese, the Dutch, French and the English arrived in India for trade. ಪೋರ್ಚುಗೀಸ್ ರೂಟ್ ಕಂಡು ಹಿಡಿದ್ರ, ಪೋರ್ಚುಗೀಸ್ ಕಂಡು ಹಿಡಿದ ರೂಟ್ ಇಂದ ಡಚ್ಗಳು ಬಂದ್ರು, ಫ್ರೆಂಚ್ಗಳು ಬಂದ್ರು, ಮತ್ತೆ ಇಂಗ್ಲಿಷ್ಗಳು ಇಂಡಿಯಾಗ ಬಂದ್ರು. ಇಲ್ಲಿ ನೋಡ್ಬೋದು ನೀವು, ಈ ರೂಟ್ಗಿಂದ ಎಲ್ಲರೂ ಇಲ್ಲೇ ಬಂದ್ರು, ಇಂಡಿಯಾಗ ಬಂದ್ರು. ಏನಾತ, ದಿಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಚೇಂಜ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಇಟ್ ಆಲ್ಸೋ ಚೇಂಜ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್. ಹೌದಲ್ಲ, ನಮ್ಮ ಇಂಡಿಯಾದ ಹಿಸ್ಟ್ರಿ ಅಷ್ಟೇ ಚೇಂಜ್ ಆಗಲಿಲ್ಲ, ಮೊದಲೆಲ್ಲ ಶಾಂತಿ ಇತ್ತು ಇಂಡಿಯಾ, ಎಲ್ಲರೂ ಚಲೋ ತಂಗ ಹೊಂದ್ಕೊಂಡಿದ್ರ. ಇವ್ರು ಬಂದ್ರ ಅಲ್ಲಿ ನೋಡಿದ್ರು ವಾರ್, ಇಲ್ಲಿ ನೋಡಿದ್ರು ವಾರ್ಗಳು, ಮುಂದ್ ಬರ್ತಾ ಹೊಕ್ಕ ಗೊತ್ತಕ್ಕಾವ್ ನಿಮಗೆ ಯಾವ್ಯಾವ ವಾರ್ ಮಾಡ್ಯಾರ ಅವ್ರ ಅನ್ನೋದು. ಎಲ್ಲ ವಾರ್ ಮಾಡಾಕತ್ರ, ಹಿಂಗ ಪ್ರತಿಯೊಬ್ಬರ ನಡುವು ಜಗಳ ಹಚ್ಚಕತ್ರ. ಆ ರಾಜ್ಯದಿಂದ ಈ ರಾಜ್ಯಕ್ಕೆ, ರಾಜ್ಯದ ಒಳಗುನು ಏನ್ ಮಾಡತ್ರ ಜಗಳ ಹಚ್ಚಕತ್ರ. ನಮ್ಮ ಮಂದಿ ನಡುವೆ ನಮ್ ಜಾತಿಗಳ ಕಲಹಗಳನ್ನೆಲ್ಲ ಸೃಷ್ಟಿ ಮಾಡ್ತಾರ. ಮುಂದೆ ಹೋಗ್ತಾ ನೋಡ್ತೀವಿ ನಾವೆಲ್ಲ. ಹಾಗಾಗಿ ಇಂಡಿಯಾದ ಹಿಸ್ಟ್ರಿ ಅಷ್ಟೇ ಚೇಂಜ್ ಆಗ್ತದೆ. ಯುರೋಪಿಯನ್ ಹೆಂಗ್ ಚೇಂಜ್ ಆದ್ದು ಅಂತಂದ್ರೆ, ಅವ್ರು ರಿಚ್ ಆಗ್ತಾ ಹೋದ್ರು. ನಮ್ಮ ಕಡೆ ಇರೋ ಎಲ್ಲಾ ವೆಲ್ತ್, ನಮ್ಮ ಕಡೆ ಇರೋ ಎಲ್ಲಾ ಆಸ್ತಿ ಪಾಸ್ತಿ ಎಲ್ಲ ತಗೊಂಡ್ ಹೋಗಿ ಏನ್ ಮಾಡಿದ್ರು, ಅವ್ರ ದೇಶಕ್ಕೆ ತಗೊಂಡ್ರು. ಅವ್ರ ದೇಶನ ಮುಂದೆ ಬೆಳೆಸ್ಕೊಂಡ್ರು. ಅವ್ರು ನಮ್ಮ ದೇಶ ಬಡವ ಮಾಡಿದ್ರು, ಅವ್ರ ದೇಶನ ಶ್ರೀಮಂತರನ್ನಾಗಿ ಮಾಡಿದ್ರು. ಅದಕ್ಕೆ ಏನ್ ಹೇಳತ್ತಾರೆ ಇಲ್ಲಿ, ಹಿಸ್ಟ್ರಿ ಆಫ್ ಇಂಡಿಯಾ ಚೇಂಜ್ ಆಗಿದ್ದು ಬರೀ ಹಿಸ್ಟ್ರಿ ಆಫ್ ಇಂಡಿಯಾ ಅಷ್ಟೇ ಅಲ್ಲ, ಯುರೋಪಿಯನ್ ಹಿಸ್ಟ್ರಿನೂ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಮೊದ್ಲು ಹೇಳ್ತಿದ್ರೆ ಇಂಡಿಯಾ ರಿಚೆಸ್ಟ್ ಕಂಟ್ರಿ ಇತ್ತು ಅಂತ ಹೇಳಿ. ಅವಾಗ ಅವು ಯಾವ ಜಾಸ್ತಿ ರಿಚ್ ಇರ್ಲಿಲ್ಲ, ಅಲ್ಲೆಲ್ಲ ಗೋಲ್ಡ್. ಇನ್ ಮೊದ್ಲೆಲ್ಲ ಕೇಳಿವಿ ನಾವೆಲ್ಲ, ನಮ್ಮ ಅಜ್ಜಿ ಅದು ಹೇಳೋವಾಗ ಇಂಡಿಯಾ ಒಳಗ್ ಬಂಗಾರ ಎಲ್ಲ ರೋಡ್ ಮ್ಯಾಗ ಮಾರ್ತಿದ್ರ ಅವಾಗ ಅಂತ ಹೇಳಿ. ಅಂದ್ರೆ ಎಷ್ಟು ರಿಚ್ ಇತ್ತು ಅಂತ ಯೋಚನೆ ಮಾಡ್ರಿ ನೀವ. ಇದನ್ನೆಲ್ಲ ತಗೊಂಡ್ ಹೋಗಿ ನಮ್ಮ ದೇಶನ ಅವ್ರ ಮೇಲೆ ಮಾಡ್ಯಾರ, ಬಡವ್ರ ದೇಶ ಆಗಿ ಮಾಡ್ಬಿಟ್ರು. ಇನ್ನು ಡೆವಲಪಿಂಗ್ ಒಳಗ ಅದೇನ, ಇನ್ನೂ ಡೆವಲಪ್ ಆಗಕತ್ತಿಲ್ಲ. Next, the Portuguese. The Portuguese were the first to arrive India for the trade and were also the last to leave by India the route, sea route. ಏನ್ ಮಾಡ್ತಾರೆ, ಫಸ್ಟ್ ಬಂದವರು ಇವ್ರ, ಲಾಸ್ಟಿಗೆ ಹೋಗೋರು ಪೋರ್ಚುಗೀಸ್, ಸಿ ರೂಟ್ ಇಂದಾನೆ ಹೋಗ್ತಾರ. After Vasco da Gama, Francisco de Almeida arrived in India as a viceroy of Portuguese. ಇವಿಲ್ ಕಾಣಕತ್ತಾನಲ್ಲ, ವೈಸ್ರಾಯ್ ಆಗಿ ಪೋರ್ಚುಗೀಸ್ ಇಂದ ಬರ್ತಾನ.
Francisco de Almendia. He implemented blue water policy in order to re-establish the supremacy over the sea instead of supremacy over land. ಇವೇನು ಯೋಚನೆ ಮಾಡ್ತಾನ, ಸಿ ರೂಟ್ಗಳ ಮೇಲೆ ಅಧಿಕಾರ ಚಲಾಯಿಸ್ಬೇಕು ನಾನು ಅಂತ ಹೇಳಿ ಏನ್ ಮಾಡ್ತಾನ, ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಇಲ್ಲೇ ಮಾಡ್ತಾನ. ಅಂದ್ರೆ ಸಿ ರೂಟ್ ನ ಸ್ಟ್ರಾಂಗ್ ಮಾಡ್ಕೊತಾನ. ಅಂದ್ರೆ ಅಧಿಕಾರ ಎಲ್ಲ ಏನ್ ಬರ್ತೈತಿ, ಅವನ್ ಕಡೆ ಬರ್ತೈತಿ. ಅವ ಅಧಿಕಾರ ಲ್ಯಾಂಡ್ ಮೇಲೆ ಚಲಾಯಿಸ್ಬೇಕು ಅನ್ನೋ ಇಂಟೆನ್ಷನ್ ಇರ್ಲಿಲ್ಲ ಅವಂಗ. ಆದ್ರೆ ಬ್ರಿಟಿಷ್ ಹಂಗಲ್ಲ, ಏನ್ ಮಾಡಿದ್ರು ಡಚ್ಗಳೆಲ್ಲ ಅವ್ರ ಏನ್ ಮಾಡಿದ್ರು, ಲ್ಯಾಂಡ್ ಮ್ಯಾಗ ನಮ್ ಜನದ ಮ್ಯಾಗ ನಮ್ ಲ್ಯಾಂಡ್ ಮ್ಯಾಗ ಏನ್ ಮಾಡಿದ್ರೆ ಅಧಿಕಾರ ಸಾಧಿಸ್ಬೇಕಂತ ಅವ್ರು ಬಂದಿದ್ರು. ಆದ್ರೆ ಇವ ಅಧಿಕಾರ ಸಾಧಿಸ್ಬೇಕಂತ ಬಂದಿದ್ದು ಸಿ ರೂಟ್ ಮ್ಯಾಗ, ಓಷನ್ಸ್ ಮ್ಯಾಗ, ಸಿ ರೂಟ್ ಮ್ಯಾಲ. ಓಕೆ. Alfonso de Albuquerque, who came after the Almenda, is considered as the real founder of Portugal power in India. ಇವಾಗಲ್ಲ ಇಲ್ಲಿ ಕಾಣ್ಸಾಗುತ್ತೆ ನಿಮಗೆ ರೈಟ್ ಸೈಡ್, ಅಲ್ಫಾನ್ಸೋ ಡಿ ಅಲ್ಬಕ್ಯೂರ್ ಅಂತ ಇವನ ಹೆಸರು. ಇವ ನಿಜವಾಗ್ಲೂ ಸ್ಥಾಪನೆ ಮಾಡಿದ್ದ, ಅಂದ್ರೆ ಪೋರ್ಚುಗೀಸ್ ಪವರ್ನ ಸ್ಥಾಪನೆ ಇಂಡಿಯಾ ಒಳಗ್ ಮಾಡಿದ್ದು ಇವ ಅಂತ ಹೇಳ್ತಾರೆ. ಹೆಂಗ್ ಮಾಡಿದ ಅಂತಂದ್ರೆ, he waged a battle against the Sultan of Bijapur in 1510 and won Goa. ಅವಾಗ ಬಿಜಾಪುರ್ ಸುಲ್ತಾನ್ನ ಕಿಂಗ್ ಯಾರಾಗಿರ್ತಾರ ಅಂದ್ರೆ ಆದಿಲ್ ಶಾ. ಇಲ್ಲಿ ನೋಡ್ಬೋದು, ಆದಿಲ್ ಶಾ ಏನಿರ್ತಾನ, ಕಿಂಗ್ ಇರ್ತಾನ. ಅವನ್ ಮೇಲೆ ಏನ್ ಮಾಡ್ತಾನ, ಯುದ್ಧ ಸಾರಿ ಅವ್ನ ಗೋವಾ ಗೆಲ್ತಾನ. ಗೋವಾ ಅಂಡ್ ಪ್ಲೇಸ್ ನ ಗೆಲ್ತಾನ ಯುದ್ಧ ಮಾಡಿ. ಆದಿಲ್ ಶಾ ಸೋಲ್ತಾನ. ಸೊ ಗೋವಾ became the administrative center of the Portuguese administration in India. ಪೋರ್ಚುಗೀಸ್ ತಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡಾಕ ಏನಂತ ಇವ ಲ್ಯಾಂಡ್ ಮ್ಯಾಲ್ ಮಾಡ್ತಾನ. ಅವ ಆಗಲ್ಲಿ ಅವ ಏನ್ ಮಾಡಿದ, ಅಲ್ಮೆಂಡಾ ಸಿ ಮ್ಯಾಲ್ ಮಾಡಿದ, ಇವ ಲ್ಯಾಂಡ್ ಮ್ಯಾಲ್ ಮಾಡ್ಯಾನ. ಅದಕ್ಕೆ ಏನಂತಾರೆ, ಇವಾಗ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಅಂತ ಹೇಳಿ ಅವನಿಗೆ ಟೈಟಲ್ ಕೊಟ್ರು. ಯಾಕಂದ್ರೆ ಅಡ್ಮಿನಿಸ್ಟ್ರೇಟ್ ಮಾಡಕತ್ತ, ಅಂದ್ರೆ ಅಧಿಕಾರ ಚಲಾಯಿಸತ್ತ, ಎಲ್ಲಾ ಆಡಳಿತ ನಡ್ಸಕತ್ತ ಇಲ್ಲಿ ಇಂಡಿಯಾಗ ಬಂದು ಪೋರ್ಚುಗೀಸ್ ಯಾರು, ಅಲ್ಫಾನ್ಸೋ. ಓಕೆ, ಇಲ್ಲಿ ನೋಡ್ಬೋದು, the Portuguese had absolute monopoly over trade with India for a century, but their power declined with the arrival of English and French. ಎಲ್ಲಿ ಮಟ್ಟ ಅಧಿಕಾರ ಚಲಾಯಿಸಿದ್ರಪ್ಪ ಇವರು ಅಂತಂದ್ರೆ, ಮೊನೊಪೊಲಿ ಆಗಿ ತಾವ ರೂಲ್ ಮಾಡಕತ್ರ. ನಮ್ಮ ಇಂಡಿಯಾದ ಒರಿಜಿನಲ್ ಕಿಂಗ್ಸ್ ಗಳನ್ನಿದ್ರು ಅವ್ರನ್ನೆಲ್ಲಾರನ್ನು ತುಳಿದು ಹಾಕಿ ಇವ್ರು ರೂಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಯಾರ, ಪೋರ್ಚುಗೀಸ್, ಎಸ್ಪೆಷಲಿ ಅಲ್ಫಾನ್ಸೋ ಡಿ ಅಲ್ಬಕ್ಯೂರ್. ಏನ್ ಮಾಡಿದ್ರ, ಅಲ್ಲಿಂದ ಅವ್ರೆಲ್ಲ ಏನ್ ಮಾಡಿದ್ರು, ವಾಯ್ಸ್ಗಳು ಬರ್ತಾ ಹೋದ್ರ ಎಲ್ಲಿ ತನಕ ರೂಲ್ ಮಾಡಿದ್ರ ಅಂದ್ರೆ ಫ್ರೆಂಚ್ ಮತ್ತೆ ಇಂಗ್ಲಿಷ್, ಬ್ರಿಟಿಷರು ಮತ್ತೆ ಫ್ರೆಂಚ್ರು ಬರೋ ಮಟಾನು ಏನ್ ಮಾಡಿದ್ರು, ಆಡಳಿತ ಮಾಡಿದ್ರು ಪೋರ್ಚುಗೀಸ್ನವರು ಅಂತ ಹೇಳ್ತಾರೆ. ಇಲ್ಲಿಗ ಈ ಇವತ್ತಿನ ಸೆಷನ್ ಕಂಪ್ಲೀಟ್ ಆಗುತ್ತ. ನೆಕ್ಸ್ಟ್ ಸೆಷನ್ ಒಳಗ ನೆಕ್ಸ್ಟ್ ಟಾಪಿಕ್ಸ್ ನೋಡೋಣಂತ. ನಿಮಗೆ ನೆಕ್ಸ್ಟ್ ಟಾಪಿಕ್ ಇಂದಾಗಿಂದಾಗ ನಾ ಹಾಕಿದ ತಕ್ಷಣ ಬರ್ಬೇಕಪ್ಪ ವಿಡಿಯೋ ಅಂದ್ರೆ ಏನ್ ಮಾಡ್ಬೇಕು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಬೇಕು. ಮೇನ್ ಏನು, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾ ಹಾಕಿದ ತಕ್ಷಣ ವಿಡಿಯೋ ನಿಮಗೆ ಬರ್ತೈತಿ, ನೀವು ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಎಲ್ಲರ ಡೌಟ್ಸ್ ಬಂದುಪ್ಪ ನಿಮಗ ಅಂತಂದ್ರೆ ಕಮೆಂಟ್ ಹಾಕ್ರಿ, ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಸೆಷನ್ ಇರುತ್ತಲ್ಲ ಅದನ್ನ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಓಕೆ, ನೀವು ಫ್ರೆಂಡ್ಸಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ, ನನಗೂ ಹೆಲ್ಪ್ ಮಾಡ್ರಿ ಏನಾರ ಮಿಸ್ಟೇಕ್ ಮಾಡಿದ್ದೆ ಅಂದ್ರೆ. ಓಕೆ, ಥ್ಯಾಂಕ್ ಯು.